ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ 10:30ಕ್ಕೆ ರಾಜಭವನದಿಂದ ಚಲೋ ಇದೆ. ನಮ್ಮ ಶಾಸಕರು ಸಚಿವರು ಕೂಡ ಭಾಗಿಯಾಗ್ತಾರೆ. ರಾಜ್ಯಪಾಲರು ಆಯ್ಕೆ ಮಾಡಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಿದ್ದಾರೆ. ಸಿಎಂ ಮೇಲೆ ಯಾವ ತನಿಖೆಯ ಸಂಸ್ಥೆ ಸಹ ತನಿಖೆಯನ್ನ ಮಾಡಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಏನು ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮನಗರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನು ಹೇಳಿಕೆ ಅಂತ ನೋಡೋದಾದ್ರೆ, ನಾಳೆ 10:30ಕ್ಕೆ ರಾಜಭವನ ಚಲೋ ಇದೆ. ಈ ಒಂದು ರಾಜಭವನ ಚಲೋಗೆ ನಮ್ಮ ಶಾಸಕರು ಸಚಿವರು ಕೂಡ ಭಾಗಿಯಾಗ್ತಾರೆ. ಈ ಒಂದು ಚಲೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ರಾಜ್ಯಪಾಲರನ್ನ ಆಯ್ಕೆ ಮಾಡಿಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮೇಲೆ ಯಾವ ತನಿಖಾ ಸಂಸ್ಥೆ ಕೂಡ ಇಲ್ಲಿಯವರೆಗೂ ತನಿಖೆಯನ್ನ ಮಾಡಿಲ್ಲ. ಖಾಸಗಿ ವ್ಯಕ್ತಿಯ ದೂರಿಗೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ, ಶಶಿಕಲಾ ಜೊಲ್ಲೆ, ನಿರಾಣಿ ಮೇಲೆ ಲೋಕಾಯುಕ್ತರು ತನಿಖೆಯನ್ನ ಮಾಡಿದ್ದಾರೆ. ಹಾಗಾಗಿ ನಾವು ರಾಜಭವನ ಚಲೋವನ್ನ ಮಾಡೋದ್ರ ಮೂಲಕ ಮಾಡಲೇಬೇಕು ಅಂತ ಒತ್ತಾಯವನ್ನ ಮಾಡ್ತೀವಿ. ಅವರ ಮೇಲೂ ಕೂಡ ತನಿಖೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ರಾಷ್ಟ್ರಪತಿಗಳ ಭೇಟಿ ಬಗ್ಗೆ ಸಿಎಂ, ಡಿಸಿಎಂ ನಿರ್ಧಾರವನ್ನ ಕೈಗೊಳ್ತಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅಂದ್ರೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡ್ ಬರೋಣ. ಈಗ ನಾಳೆ ರಾಜಭವನ ನಾಳೆ ಇದೆ, 10:30 ಇದೆ ರಾಜಭವನ ಚಲೋ. ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ಇನ್ನಿತರ ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಕೂಡ ಒಟ್ಟಾಗಿ ರಾಜಭವನ ಚಲೋ ಹೋಗ್ತಾ ಇದ್ದೀವಿ. ಕಾರಣ ಏನಂದರೆ, ರಾಜ್ಯಪಾಲರು ಆಯ್ಕೆ ಮಾಡಿಕೊಂಡು ಅನುಮತಿ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಮುಖ್ಯಮಂತ್ರಿಗಳ ಮೇಲೆ ಯಾವ ತನಿಖಾ ಸಂಸ್ಥೆನೂ ಕೂಡ ತನಿಖೆ ಮಾಡಿಲ್ಲ. SIT ಆಗಲಿ ಅಥವಾ ಲೋಕಾಯುಕ್ತ ಆಗಲಿ ಅಥವಾ ನಮ್ಮ ಪೊಲೀಸ್ ಆಗಲಿ ಯಾರೂ ಕೂಡ ತನಿಖೆ ಮಾಡಿಲ್ಲ. ಯಾರೋ ಒಬ್ಬರು ಪ್ರೈವೇಟ್ ಖಾಸಗಿ ವ್ಯಕ್ತಿಗಳಿಂದ 2-3 ಕೊಟ್ಟ ತಕ್ಷಣ ಆವತ್ತೇ ತರಾತುರಿಯಾಗಿ ಅನುಮತಿ ಕೊಟ್ಟಿದ್ದಾರೆ. ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ, ಕುಮಾರಸ್ವಾಮಿ ಅವ್ರ ಮೇಲೆ, ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ, ಮತ್ತು ನಮ್ಮ ನಿರಾಣಿಯವರು, ಇವ್ರ ಮೇಲೆಲ್ಲ ಲೋಕಾಯುಕ್ತ ತನಿಖೆ ಆಗಿದೆ. ತನಿಖೆ ಆಗಿ ಲೋಕಾಯುಕ್ತ ಪೊಲೀಸು ಅನುಮತಿ ಕೇಳಿರ್ತಕ್ಕಂಥದ್ದು, ಅನುಮತಿ ಕೊಡಿ ಅಂತ. ಅದರಿಂದ ರಾಜಭವನಕ್ಕೆ ಹೋಗಿ ಅವ್ರ ಮೇಲೆ ಕೂಡ ಅನುಮತಿ ಕೊಡಿ ಅಂತ ಕೇಳ್ತೀವಿ. ಒಂದಷ್ಟು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇದಾಗಲಿ, ಒಂದೇ ಸಲ ಅಲ್ಲಿ ಹೋಗೋಕ್ಕಾಗತ್ತಾ? ಇವ್ರಿಗೆ ರಾಜಭವನ್ಗೆ ಹೋಗ್ತೀವಿ, ಮುಂದಕ್ಕೆ ಅದು CM, DCM ಕೂತು ಮಾತಾಡಿ ರಾಷ್ಟ್ರಪತಿಗಳ ಹತ್ರ ಹೋಗ್ಬೇಕೋ ಬೇಡ ಅನ್ನೋದನ್ನ ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಈಗ ನಾಳೆ ರಾಜಭವನ ನಾಳೆ ಇದೆ, 10:30 ಇದೆ ರಾಜಭವನ ಚಲೋ. ಎಲ್ಲ ಶಾಸಕರು, ಲೋಕಸಭಾ ಸದಸ್ಯರು, ಇನ್ನಿತರ ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಕೂಡ ಒಟ್ಟಾಗಿ ರಾಜಭವನ ಚಲೋ ಹೋಗ್ತಾ ಇದ್ದೀವಿ. ಕಾರಣ ಏನಂದರೆ, ರಾಜ್ಯಪಾಲರು ಆಯ್ಕೆ ಮಾಡಿಕೊಂಡು ಅನುಮತಿ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಮುಖ್ಯಮಂತ್ರಿಗಳ ಮೇಲೆ ಯಾವ ತನಿಖಾ ಸಂಸ್ಥೆನೂ ಕೂಡ ತನಿಖೆ ಮಾಡಿಲ್ಲ. SIT ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.